ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ರೋಸ್ಮರಿ ವಾಟರ್ ಯಾವ ರೀತಿ ಬಳಸೋದು, ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ತಲೆ ಕೂದಲು ಉದ್ದ ದಟ್ಟವಾಗಿ ಬೆಳಿಬೇಕು ಅಂತ ಅಂದರೆ ನಾನು ಹೇಳುವ ಈ ಒಂದು ರೋಸ್ಮರಿ ವಾಟರ್ ಸ್ಪ್ರೇ ಬಳಸಿ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಹೇರ್ ಫಾಲ್ ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ತುಂಬ ಜನ ಏನು ಕೇಳಿದ್ದಾರೆ ಅಂತ ಅಂದರೆ, ರೋಸ್ಮರಿ ವಾಟರ್ನ ಡ್ರೈ ಹೇರ್ ಹಾಗೆ ಆಯ್ಲಿ ಹೇರ್ಗೆ ಅಪ್ಲೈ ಮಾಡಬೇಕಾ ಅಂತ ಕೇಳಿದ್ದೀರಾ. ರೋಸ್ಮರಿ ವಾಟರ್ನ ಡ್ರೈ ಹೇರ್ಗೆ ಮಾತ್ರ ಅಪ್ಲೈ ಮಾಡಬೇಕು. ಯಾಕೆ ಅಂದರೆ ನಾವು ಏನು ಡ್ರೈ ಹೇರ್ಗೆ ನಾವು ಅಪ್ಲೈ ಮಾಡಿರ್ತೀವಿ ಆವಾಗಲೇ ಅದು ರೂಟ್ಸ್ಗೆ ತಲುಪೋದು. ಸೊ ಅದಕ್ಕೋಸ್ಕರ ನಾವು ಡ್ರೈ ಹೇರ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ತುಂಬ ಜನದ ಹತ್ರ ಕೇಳಿರೋದು ಉಂಟು, ಏನು ಮಾಡೋದು ಕೂದಲು ಉದುರೋದು ನಿಲ್ಲುತ್ತೆ ಅಂತ. ಆವಾಗ ನನಗೆ ಗೊತ್ತಾಗಿದ್ದೆ ರೋಸ್ಮರಿ ವಾಟರ್. ತುಂಬ ಜನ ಇದನ್ನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡೋಣ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಯೂಸ್ ಮಾಡಿದೆ. ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಅವಾಗಿಂದನೂ ಅಷ್ಟೇ ನಾನು ಯೂಸ್ ಮಾಡ್ತಿದ್ದೀನಿ. ಫುಲ್ಲು ನಂದು ಮುಂದೆ ಅಂತೂ ಫುಲ್ಲು ಉದ್ರೆ ಹೋಗಿತ್ತು ಅಂತಲೇ ಹೇಳ್ಬೋದು. ಅದು ರೀಗ್ರೋತ್ ಆಗಿದೆ, ನೀವೇ ನೋಡ್ತಿರ್ಬೋದು ಎಷ್ಟು ಸಣ್ಣ ಸಣ್ಣಕ್ಕೆ ಗ್ರೋತ್ ಆಗ್ತಿದೆ ಅಂತ. ಈ ಒಂದು ರೋಸ್ಮರಿ ವಾಟರಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ತುಂಬಾ ಬೆನಿಫಿಟ್ ಇದೆ. ಹಾಗೆ ಯಾವುದೇ ತರಹ ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ಹಾಗೆ ಯಾವುದೇ ತರಹ ಕೆಮಿಕಲ್ಸ್ ಅಂತೂ ಬಳಸೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಮೆಡಿಕಲಿಂದನೂ ಅಪ್ರೂವಲ್ ಮಾಡಿದ್ದಾರೆ. ಸೊ ಏನೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ನ್ಯಾಚುರಲ್ ರೋಸ್ಮರಿ ವಾಟರ್ ಅಂತಲೇ ಹೇಳ್ಬೋದು. ಹಾಗೆ ನೀವೇ ನೋಡ್ತಿರ್ಬೋದು, ಈ ಥರ ಬಗೆ ಮಾಡಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಏನು ಕೂದಲು ಉದುರಿದೆ ಅದು ಗ್ರೋತ್ ಆಗಬೇಕು ಅಂತ ಅಂದರೆ ಈ ಥರ ನಿಧಾನವಾಗಿ ನಾವು ಬಗೆ ಮಾಡಿ ಎಲ್ಲದಕ್ಕೂ ನಾವು ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ಆವಾಗಲೇ ರೀಗ್ರೋತ್ ಆಗೋದು. ನನಗಂತೂ ರೋಸ್ಮರಿ ವಾಟರ್ ಬಳಸೋದ್ರಿಂದನೂ ಕೂಡ ತುಂಬಾ ಹೇರ್ ಫಾಲ್ ಆಗೋದು ಕೂಡ ನಿಂತಿದೆ ಅಂತಲೇ ಹೇಳ್ಬೋದು. ನಾವೆಷ್ಟು ನೀಟಾಗಿ ಅಪ್ಲೈ ಮಾಡ್ತೀವಿ ಅಷ್ಟು ರೀಗ್ರೋತ್ ಆಗುತ್ತೆ. ನಾವು ಹೇರ್ ಕೇರ್ಗೆ ನಾವು ಶಾಂಪೂ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಯಾವುದೇ ರೀತಿ ನಾವು ಅಪ್ಲೈ ಮಾಡಿ ರಿಸಲ್ಟ್ ಕೊಡ್ತಿಲ್ಲ ಅಂತ ಅಂದಾಗ ಬಳಸೋದೇ ಇದನ್ನು ರೋಸ್ಮರಿ ವಾಟರ್. ನಾನಂತೂ ಹೇರ್ಗಂತೂ ಸಿರಮ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ತುಂಬಾ ಯೂಸ್ ಮಾಡಿದ್ದೀನಿ. ಬಟ್ ಯಾವುದಕ್ಕೂ ರಿಸಲ್ಟ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋದಿಂದ ನಾನು ರೋಸ್ಮರಿ ವಾಟರ್ನ ಬಳಸ್ತಾ ಇದ್ದೀನಿ. ಹೇರ್ ಫಾಲ್ ಅಂತೂ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನೀವೇ, ಈ ಥರ ಹೇರ್ ತುದಿಯಿಂದನೂ ಕೂಡ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ನಾವು ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ನಾವು ನಿಧಾನವಾಗಿ ನಾವು ಎಷ್ಟು ಮಸಾಜ್ ಮಾಡ್ತೀವಿ ಅಷ್ಟು ರಿಲೀಫ್ ಅಂತ ಅನಿಸುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಮಾಡ್ತಿದ್ರೆ ನಿದ್ದೆನೇ ಬರ್ತಿರುತ್ತೆ. ಹಾಗೆ ಡ್ಯಾನ್ಡ್ರಫ್ ಅಂತೂ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ನಿಧಾನವಾಗಿ ಮಸಾಜ್ ಮಾಡಬೇಕಾಗುತ್ತೆ. ನಾವೆಷ್ಟು ನಿಧಾನವಾಗಿ ಮಸಾಜ್ ಮಾಡ್ತೀವಿ ಅಷ್ಟು ಹೇರ್ ಗ್ರೋತ್ ಆಗೋಕ್ಕೆ ನಮಗೆ ಚಾನ್ಸ್ ಇರುತ್ತೆ. ರೋಸ್ ವಾಟರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದಲ್ಲ, ಇವೆಲ್ಲ ನಾನು ವಿಡಿಯೋದಲ್ಲಿ ಇಷ್ಟು ಇರಲಿಲ್ಲ. ತುಂಬಾ ಹೇರ್ ಫಾಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗಿದೆ. ನಾವು ಅಪ್ಲೈ ಮಾಡಾದ್ಮೇಲೆ ಸಡನ್ನಾಗಿ ನಾವು ಜಡೆ ಕಟ್ಟೋ ಹಾಗಿಲ್ಲ. ಯಾಕೆ ಅಂತ ಅಂದರೆ ಫುಲ್ಲು ಅದು ತ್ಯಾವ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅವಾಗ ಜಡೆ ಏನಾದ್ರು ಕಟ್ಟಿದ್ರೆ ಹೇರ್ ಕಟ್ಟಾಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಾವು 2 ಅವರ್ಸ್ ಆದ್ರೂ ಬಿಡಲೇಬೇಕಾಗುತ್ತೆ. 2 ಅವರ್ಸ್ ಆದಮೇಲೆ ನಿಮಗೆ ಯಾವ ಥರ ಜಡೆ ಬೇಕೋ ಆ ಥರ ಹಾಕೋಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.